ಪಾಂಡುರಂಗ ಮುಲ್ಗಿ ಐ ಆಜ 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 ಈಗ ನಿಮ್ಮನ್ನೇ ನಾನು ನೋಡಕ್ ಬರ್ತಿದ್ದೆ. ನನ್ನ ಹಾರ್ಟ್ ತುಂಬಾ ಪೇನ್ ಆಗ್ತಾ ಇದೆ. ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ECG ಮಾಡಿಸ್ಕೋಬೇಕಿತ್ತು. ಅಯ್ಯೋ, ಹಾರ್ಟ್ ಡಾಕ್ಟರ್ ಹತ್ರ ಹೋಗೋಷ್ಟು ಟೈಮ್ ಇಲ್ಲ, ನೀವೇ ನೋಡಿ ಪ್ಲೀಸ್. ಏನ್ ಮಾಡ್ತಿದ್ಯಾ? ನೋಡಿದ್ರ, ನೀವು ಮುಟ್ತಾ ಇದ್ದಂಗೆ ಪೇನ್ ಎಲ್ಲ ಹೊರಟೋಯ್ತು. ನಿಮ್ ಕೈಯಲ್ಲಿ ಚಮತ್ಕಾರ ಇದೆ. ಮಲ ತುಮ್ಸೆ ಬರೋಬರ್ ಪ್ರೇಮ ಆಯಿ ಅಂದ್ರೆ ನನ್ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ. ನಾನ್ ನೋಡಿದ್ರೆ ನಿಮಗ್ ತುಂಬಾ ಇಷ್ಟ. ನಿಮ್ಮನ್ನ? ನಾಟ್ ಅಟ್ ಆಲ್. ಯಾಕೆ? ನಿನ್ನಂತ ಕಪ್ಪಗಿರೋರ್ನ ಕಂಡ್ರೆ ನನಗಾಗಲ್ಲ. ಐ ಹೇಟ್ ಬ್ಲ್ಯಾಕ್. ಹಂಗ ಅನ್ಬೇಡ್ರಿ. ಬೆಳಗ್ಗೆ ನಮ್ಮನೆಲ್ಲ ಎಬ್ಬರ್ಸೋ ಕಾಗೆ ಕಾ ಕಾ ಅಂತ ಹೇಳಿ ಎಬ್ಬರ್ಸಲ್ವಾ? ಅದು ಕಪ್ಪಲ್ವಾ? ನಾನು ಕೋಳಿ ಕೂಗ್ದಾಗ ಎದ್ದೇಳೋದು, ಅದು ಕೆಂಪಗಿರುತ್ತೆ. ರೇ, ಸೂಪರ್ ಸ್ಟಾರ್ ರಜನಿಕಾಂತ್ ಕಪ್ಪಲ್ವಾ? ಅವ್ರನ್ನ ನಾನು ಮೇಕಪ್ ಹಚ್ಕೊಂಡಿರೋವಾಗ್ಲೇ ನೋಡಿರೋದು. ನಮ್ ಪಾಂಡುರಂಗ ಕೃಷ್ಣ ಕಪ್ಪಗಿಲ್ವಾ? ನಾನ್ ಪೂಜೆ ಮಾಡೋ ಕೃಷ್ಣ, ಇಸ್ಕಾನ್ ಕೃಷ್ಣ ಇಬ್ರು ಬೆಳ್ಳಗೆ ಇರೋದು. ನನ್ ಪೌಡರ್ ಹಚ್ಕೊಂಡ್ ಮೇಕಪ್ ಹಾಕೊಂಡ್ರೆ ಬೆಳ್ಳಗೆ ಆಗ್ಬಿಡ್ತೀನಿ. ಸ್ನಾನ ಮಾಡಿದ್ರೆ ಅಳ್ಸೋಗುತ್ತೆ, ಮತ್ತೆ ಕಪ್ಪೆ ತಾನೇ. ಅಯ್ಯೋ, ಇವ್ಳು ಹೇಳೋ ವೇದಾಂತ ನೋಡಿದ್ರೆ ಬೆಳಗಿರೋರೆಲ್ಲ ಮದ್ವೆ ಆಗ್ಬೇಕು, ಕರಗಿರೋರೆಲ್ಲ ಭಜನೆ ಮಾಡ್ಬೇಕು. ಇದೇನ ಇದೆಲ್ಲ ಯೂಸ್ ಮಾಡಿರೋದೆಲ್ಲ ತಗೊಂಡ್ಬಂದಿದ್ಯಾ? ಇದೇನಿದು ಜರ್ಮನ್ ಸ್ಟೀಲ? ಬೆಳ್ಳಿ ಬೆಳ್ಳಿ. ಹೌದಾ? ಹೌದು. ಇದೆಲ್ಲ ವೇಸ್ಟ್ ಐಟಮ್ಸ್. ಏನೋ ಇದು, ನಿನ್ ಗೆಟಪ್ ನೋಡಿದ್ರೆ ನೆಕ್ಸ್ಟ್ ತಿರುಪತಿಗೆ ಕೈ ಹಾಕಂಗಿದ್ಯಾ? ಇಲ್ಲ, ಮೆಕ್ಕಾ ಮದಿನ ಕೈ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ಹೌದು. ಈಗ ಬರೋಬ್ಬರಿ 1 ಲಕ್ಷ ಐಟಮ್ ಇದೆ. ಟೋಕನ್ ನೋಡಿದ್ ಬಿಡಪ್ಪ. ನಾನು ಕೊಡೋದೇ 5. ಏನು 5 ಲಕ್ಷನಾ? ಇಲ್ಲ, 5,000. ಯಾಕೋ ಧರ್ಮಕ್ ತಗೊಂಡ್ಬಿಡು. ಕೊಟ್ಬಿಡಪ್ಪ, ತಗೊಂಡೋಗ್ರ. ಲೇ, ಶೋರೂಮ್ ಅಲ್ಲಿ ಇದ್ರೆ ಮಾತ್ರ ಕೊಡೋ ಗಾಡಿ ಬೆಲೆ. ಒಂದು ಸಲ ಈಚೆ ಬಂತು ಆಫ್ ರೇಟ್ ಚೀಪ್ ರೇಟ್ ಕೊಡ್ತಾ ಇರ್ಬೇಕು. ಹಲೋ ಮರಿ, ಕದಿಯೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಲೇ, ಕದ್ದಿರೋ ಮಾಲ್ನ ತೋಳೋದು ಎಷ್ಟು ರಿಸ್ಕ್ ಗೊತ್ತೇನೋ? ನಾವು ನೋಡಲ್ವೇನೋ ಚಿಕ್ಕಪೇಟೆಲಿ ಮಾರವಾಡಿಗಳನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗೋ ಲಾಲ ಕಟ್ಟದ್ನ. ಅಯ್ಯೋ, ನೀನ್ ಯೋಗ್ಯತೆಗೆ. ಆಯ್ತು, ಹೋಗ್ಲಿ. 50 ಹೊಡೆದ್ಬಿಡು. 3 ಕೊಡ್ತೀನಪ್ಪ. ಏನೋ 3? 3,000 ಬೇಕಾ ಬೇಡವಾ? 5ರಿಂದ 3ಕ್ಕೆ ಬಂದಲ್ಲಪ್ಪ. ಹೂನು. ಲೇ, ಒಂದ್ ನಿಮಿಷ ಇರಪ್ಪ, ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಒಬ್ಬ ಫ್ರೆಂಡ್ ಇದಾರೆ. ಬೇಡಪ್ಪ ಬೇಡಪ್ಪ. ಲೇ, ಅವ್ರ ಜೊತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತಗೊಂಡ್ಬಿಡ್ತೀನೋ? ಅಯ್ಯೋ, ಬೇಡಪ್ಪ ಬೇಡಪ್ಪ. ನಿನ್ ಯೋಗ್ಯತೆಗೆ. ಅಣ್ಣ, ಇನ್ ಫೋಟೋ ಪೊಲೀಸ್ ಸ್ಟೇಷನ್ ಇದೆಯಣ್ಣು. ಹೌದಾ? ಗೂಬೆ ನನ್ನ ಮಗನೇ, ನನ್ನ ಫೋಟೋ ಆಲ್ರೆಡಿ ಕಮಿಷನರ್ ಆಫೀಸ್ ಎಲ್ಲ ಓಡಾಡ್ತಾ ಇದೆ. ಲೇ, ನೆಕ್ಸ್ಟ್ ಟೈಮ್ ನೀನ್ ಏನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಹೋಗ್ಲಿ, ಕೊಡಪ್ಪ. ಎಷ್ಟಪ್ಪ? 3,000. 1.5. ಏನೋ ಈಗ ತಾನೆ 3,000 ಅಂದ್ರೆ ಈಗ 1.5 ಅಂತ. ಬೇಕಾದ್ರೆ ತಗೋ, ಇಲ್ಲಾಂದ್ರೆ ತಗೊಂಡಾಗ ಕೊಡಪ್ಪ. ಒಳಗಿಡ್ರ. ಇರಲೇ, ಪೇಮೆಂಟ್ ಕ್ಲಿಯರ್ ಆಗ್ಲಿ. ಬರ್ಲಾ? ನನ್ ಮಗ ಅಲ್ಲಪ್ಪ, ಮನೇಲಿ ದೀಪ ಬೆಳಗ್ಸೋಣ ಅಂತ. ಲೇ, ನಿನ್ನಿಂದ ಎಷ್ಟೋ ಮನೆಗಳಲ್ಲಿ ದೀಪ ಆರೋಗಿದ್ಯೋ, ಇನ್ನೇನೋ ಬೆಳಗ್ಸೋದೇನು? ಬೇಡಪ್ಪ. ದೇವಸ್ಥಾನದಲ್ಲಿ ಭಕ್ತರು ಜಾಸ್ತಿ, ದಕ್ಷಿಣೆ ತುಂಬಾ ಕಮ್ಮಿ. ನಮ್ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ನಾನು ಎಲ್ಲಿಂದ ತರಬೇಕು ದುಡ್ಡ? ಅಯ್ಯೋ, ನಮ್ ದೇಶದ ಗತಿ ನೋಡು. ಈ ನನ್ನ ಮಕ್ಕಳು ಓಟ್ ಹಾಕ್ಸ್ಕೊಂತಾರೆ. ನಾವು ಕಳಿಸ್ಕೊಟ್ಟಿರೋ ಗಲೀಜ್ ನೀರ್ನ ನಾವೇ ಉಯ್ಕೊಳ್ಳೋದು ನಮ್ಮ ದೇಶದಲ್ಲಿ ಮಾತ್ರ ನಡೆಯುತ್ತೆ. ಓಂ ಕಾಲಭೈರವೇಶ್ವರಾಯ ನಮಃ. ನೀವ್ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದತ್ತಿ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಅಂತ ದೇವ್ರ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ದುಡ್ಡು ಹೊಡಿತಾ ಇದ್ದೀರಾ. ಯಾಕೆ ಇಷ್ಟು ಲೇಟು? ಏನ್ ಲುಕ್, ಬಂದಿರೋದು ಹುಂಡಿ ಕಾಸಕ್ ತಾನೆ ಎತ್ಕೊಂಡು ಹೋಯ್ತಾ ಇರೋ. ಕಷ್ಟಪಟ್ಟು ಗಂಟೆ ಅಲ್ಲಾಟಿ ಸಂಪಾದನೆ ಮಾಡೋದು ನಾವು, ತಿಂಗಳ ಬಂದು ಎತ್ಕೊಂಡು ಹೋಗೋದು ಇವರು. ಅಪ್ಪ ಕಾಲಭೈರವೇಶ್ವರ, ಈ ಕೊಚ್ಚೆ ನೀರಲ್ಲಿ ನಿನಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನನ್ನ ಮನಸ್ಸು ಕಷ್ಟ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳಪ್ಪ. ಮುಗೀತು, ಎಲ್ಲಾ ಖಾಲಿ ಆಯ್ತು. ಅಯ್ಯಯ್ಯೋ, ಇಷ್ಟು ಕಾಸಲ್ಲಿ ನಾನು ಪೂಜೆ ಸಾಮಾನು ಏನ್ ತರಿಸ್ಲಿ, ಹಾಲು ತುಪ್ಪ ಏನ್ ತರಿಸ್ಲಿ, ಅಭಿಷೇಕ ಏನ್ ಮಾಡ್ಲಿ ಅಂದ್ರೆ ನೀನ್ ತಾನೇ ಮಾಡ್ಬೇಕು. ಓಟ್ ಹಾಕ್ಸ್ಕೊಂಡ್ ಗೆದ್ದು ಬಂದವಳು ನೀನ್ ತಾನೇ. ತಗೋ ಮಂಗಳಾರತಿ. ಕರೆಂಟ್ ಇಲ್ಲದೆ ಕೆಲಸ ಮಾಡಕ್ಕಾಗತ್ತಾ? ಆ ಕೊಚ್ಚೆ ನೀರಲ್ಲಿ ಸೊಳ್ಳೆಗಳ ಕಾಟ ಬೇರೆ. ಏಯ್, ಅದಕ್ ನಾನೇನೋ ಮಾಡ್ಲಿ? ನಾನು ಆಫ್ಟರ್ ಆಲ್ ಕಾರ್ಪೊರೇಟ್ರು. ಮಿನಿಸ್ಟ್ರು MLA ಆಗಿದ್ದಿದ್ರೆ ನಾನು ಮಾಡ್ತಿದ್ದೆ. ಈಗಿನ ಮಿನಿಸ್ಟ್ರುಗಳು MLAಗಳು ಅಯ್ಯೋ ಬರೀ ಅವ್ರದೇ ನೋಡ್ಕೊಂತಿರ್ತಾರೆ. ಇಟ್ಕೊಂಡೊಳಗೆ ಎಷ್ಟು, ಕಟ್ಕೊಂಡೊಳಗೆ ಎಷ್ಟು, ಇದನ್ ಲೆಕ್ಕಾಚಾರ ಹಾಕ್ತಿರ್ತಾರೆ. ಅಪ್ಪ, ನಾನ್ ಕಾರ್ಪೊರೇಟರ್ ಕಣಪ್ಪ. ಅತ್ಲಾಗ ಆಡಳಿತ ಪಕ್ಷದಳು ಅಲ್ಲ, ಇತ್ಲಾಗ ವಿರೋಧ ಪಕ್ಷದಳು ಅಲ್ಲ. ಸೆಂಟ್ರಲ್ ಸಿಗಾಕೊಂಡ್ಬಿಟ್ಟಿದೀನಿ ಕಣಪ್ಪ, ಇಂಡಿಪೆಂಡೆಂಟ್. ನಮಗೇನ್ ಅಧಿಕಾರ ಆಯ್ತಪ್ಪ? ಅಧಿಕಾರ ಇರೋದೆಲ್ಲ ಬ್ಯಾರ್ಯಾರ ಕೈಯಲ್ಲೇ. ಹಂಗೋ ದಬಾಯಿಸಿ ನನ್ನಂತ ಹೆಣ್ಣೆಂಗ್ಸು ಕೇಳೇ ಬಿಟ್ಟೆ ಅಂತ ಇಟ್ಕೋ, ರಪ್ಪಂತ ಬಿಚ್ಬಿಡ್ತಾರೆ ನಮ್ ಸೀರೆನ. ಅಂತ ದುಶ್ಯಾಸನ್ರವ್ರೇ ಕಂಡ್ರು. ಕೇಳ್ರಿ, ನನ್ನಂಗೆ ಓಟ್ ಗುದ್ದಿ MLA ನ ಮಿನಿಸ್ಟರ್ ಮಾಡಿದಿರಲ್ಲ, ಅವ್ರನ್ನ ಕೇಳ್ರಿ. ಮಿನಿಸ್ಟರ್ಗಳನ್ನ ಕೇಳ್ತಾರೆ. ಮೊದ್ಲೇ ಅವ್ರು ರಾಜಕೀಯದವ್ರು ರೌಡಿಗಳು ಬಿಟ್ಟು ನಮ್ ಕೈ ಕಾಲು ಮುರ್ಸ್ಬಿಡ್ತಾರೆ.
ಯಾಕ್ ಬೇಕಾ ಅವ್ರ ಸಹವಾಸ? ಅಯ್ಯಯ್ಯಯ್ಯೋ, ಹಿಂಗ್ ಎದ್ರಕಂಡ್ ಏನು ಕೇಳ್ದ್ರೆ ನಮ್ ದೇಶ ಯಾಕುಟ್ಟೋಗ್ಬಿಡ್ತು. ನಿಮ್ಮಂತ 4 ಜನ ನನ್ನಂತವ್ರ ಜೊತೆ ಸೇರ್ಕೊಂಡು ಕೇಳಂಗಾಬೇಕು ಕಣೋ, ಕೇಳಂಗಾಬೇಕು. ಆ ಭಯ ಆತಲೆ ಯಾವ್ದ್ರಲ್ಲೇ? ಭಯ ಅಂತ ಮರಾಠಿಲ್ ಅಂದ ಅಷ್ಟೇನೆ. ಭಯ ಆಯ್ತದಂತೆ, ಭಯ. ಹೋಗ್ಲಿ ಬಿಡ್ರ. ಮಿನಿಸ್ಟರ್ ಕೇಳಕ್ ನಿಮಗ್ ಭಯ ಅಲ್ವಾ? ಆ ನನ್ ಮಗ ಅವನಲ್ಲ, ಯಾರು? ಮಿನಿಸ್ಟರ್ ಚೇಲ, ಅವ್ನ್ ಕೈ ಚೀಲ, ಹನುಮಂತಪ್ಪ. ಅಲ್ಕಟ್ಟು ಮಹಾಶಿಲ್ಪಿ ಕೊಡು ನೀನು. ಗೋಡನಲ್ಲಂತೂ ಏನೂ ಇಲ್ಲ. ಶೋರೂಮ್ ಅಲ್ಲಿ ಇರೋದನ್ನು ಕಟ್ ಮಾಡಿಸ್ತಾ ಇದ್ರಲ್ಲ ಸರ್. ಏನದ? ಏನಿಲ್ಲ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಟೆನ್ಷನ್ ನಿಮಗೇನೆ. ಯಾಕೆ ಹೇಳ್ತೀಯ ಆಳ ಟೆನ್ಷನ್? ನಾನೇ ಈ ನನ್ ಮಕ್ಳು ಆಡಳಿತ ನಡೆಸಕ್ಕೆ ಟೆನ್ಷನ್ ತಗಂತಾರೆ. ಏನು ಗೊತ್ತಿಲ್ದಲ್ಲ ಯಾಬಡ್ ನನ್ ಮಕ್ಳು ತಗೊಂಬಂದು ಕುರ್ಚಿಲ್ ಕೂರ್ಸಕ್ಕೆ ನಾನ್ ಟೆನ್ಷನ್ ತಗಂತೀನಿ. ಹಂಗಾಗಿ ಇರೋ 4 ಕೂದ್ಲು ಉದ್ರೋಯ್ತವೆ. ಮಿಕ್ಕಿದ್ ನಾಳೆ ಕೆರ್ಕಳಿ ಮತ್ತೆ. ಅದಕ್ಕೋಸ್ಕರ ಅರ್ಧಂಬರ್ಧ ಕೆರೆದ್ ಕಳ್ಸಕ್ಕಾಗತ್ತಾ? ಪೂರ್ತಿ ಕೆರೆದಿರ್ತಾರೆ, ನಮ್ಮ ಕಸುಬುಗೂ ಮರ್ಯಾದೆ. ಓಹ್ ಕಾಯ್ರೆ ಪಾಂಡು, ಈಗ ಎಷ್ಟ್ ಚೆನ್ನಾಗಿ ಮರಾಠಿ ಮಾತಾಡ್ತೀರಾ ಪಾಂಡ್ರಂಗ. ಚೆನ್ನಾಗಿಲ್ಲ. ಬಹು ಸಂತೋಷದ ವಿಚಾರ. ನೀವು 4 ಇಂಚ್ ಸಣ್ಣ ಆಗ್ಬಿಟ್ಟಿದ್ದೀರಾ. ಜಿದ್ದಾಲ್ ಹೋಗಿದ್ದೆ ಕಣ್ಣ ದೇಶಕ್ಕೂರ್ ಆಸ್ಪತ್ರೆಗೆ. ಇನ್ನೂ 4 ಇಂಚ್ ಕಮ್ಮಿ ಆಯ್ತು. ನೋಡ್ತಾ ಆಗ್ಲಿ. ಇಸ್ಕೊಳ್ಳ ಚಟ ಬರ್ಲ. 4 ಲಂಗ, 2 ಬ್ಲೌಸು, 5 ಸೀರೆ ಎಲ್ಲ ಬರ್ಕೋ. ಬಾರ್ಗೆಟ್ಲೆ ಮಾಡ್ಬೇಡ. ಜೋರ ಮಾಡಿಸ್ಕೊಳಕ್ ಬಿಡ್ತಾ ಇಲ್ಲ. ಚೆನ್ನಾಗಿದ್ದೀಯಲ್ಲ ಗಿಡ? ಚೆನ್ನಾಗಿದ್ದೀನಿ. ಒತ್ತಾರನೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹೈಕಮಾಂಡ್ ಮೀಟ್ ಮಾಡಕ್ಕೆ. ಬಟ್ಟೆ ಎಲ್ಲ ಗಂಜಿ ಹಾಕ್ಬಿಟ್ಟು ಒಳ್ಳೆ ಗರಿ ಅನ್ನಂಗ್ ಮಾಡ್ಬೇಕು. ಅಯ್ಯೋ ಅವ್ನ್ ತಂದ್ ಕೊಡ್ತಾನೆ, ನೀವ್ ಹೋಗಿ. ಮಗ ನೀನ್ ಹೋಗಿ ಪೂಜೆ ಕೂತ್ಕೋ, ನಾನ್ ನೀರು ಇಕ್ಕೊಂಡು ಬಿರಿನ್ ಬಂದ್ಬಿಡ್ತೀನಿ. ಹೋಗಪ್ಪ ಹೋಗು. ಏನು ನಿಮ್ದು? ಅದೇ ಸೈಟ್ ವಿಷಯ. ನಿಮ್ದು ಟೀಚರ್ ಪೋಸ್ಟ್ ಬಗ್ಗೆ ನೋಡೋ ಎಲ್ಲಾರ ತಂಡೇನು ಬಗೆಹರಿಸಿದೆ. ಹೋಗಿ ಪೂಜೆ ತಾವ್ ಕೂತ್ಕೊಳ್ಳಿ, ನೀರು ಇಕ್ಕೊಂಡು ಬಂದ್ಬಿಡ್ತೀನಿ. ಹೋಗಿ. ಬೋರ್ವೆಲ್, ಸ್ಕೂಲು, ರೋಡು, ಆಮೇಲೆ ಕೇಳ್ತೇನಾ? ಪಾಂಡ್ರಂಗ ನೀನ್ ಕೇಳ್ದ? ನೀನ್ ಕೇಳ್ತೀಯ ಅಂತ ನಾನ್ ಕೇಳಿಲ್ಲ ಕಣೋ. ಗುಂಡ್ಗೆನೇ ಇಲ್ಲ ಮುಂದೆ. ಅಯ್ಯೋ ತೆಗಿಯಪ್ಪ, ಗೊತ್ತಾಗ್ಬಿಟ್ಟಿ ಆಮೇಲೆ. ಕೇಳಕ್ಕೆ ಇಷ್ಟ ಭಯಪಟ್ರೆ ಹೆಂಗೆ? ಅಯ್ಯೋ ನಿಮ್ಮ ಮೊದ್ಲು ಕೇಳ್ರಿ. ಹಲೋ ಕೃಷ್ಣ, ನಮ್ಮವನು ಕೊಳಕನ್ನೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತಾ ಇರ್ತಾನೆ. ಹೋಗಿ ಕೇಳ್ಬಿಡೋಣ. ಪಾಂಡ್ರಂಗ ಹಲೋ ಆಡ್ಬಿದೆ ಕನ್ನಡ. ನಿನ್ ಚಕ್ರಾಧಿಪತ್ಯಲ್ಲಿ ನಾವೆಲ್ಲ ಸೇವ ಕನ್ನಡ. ಇವತ್ ಬೆಳಿಗ್ಗೆ ಪೇಪರ್ಲಿ ಫೋಟೋ ನೋಡಿದೆ ಕನ್ನಡ. ಯಾವ್ದು? ಅದೇ ನೀವು ನಿಮ್ ಲವರ್ ಜೊತೆ ಮುತ್ ಕೊಡ್ತಾ ಫೋಟೋ ತೆಗಿಸ್ಕೊಂಡಿದ್ರಲ್ಲ. ಕೋಟಿ ರೂಪಾಯಿ ತಗೊಳ್ಳೋ ಹೀರೋನು ಹಂಗ್ ಪೋಜ್ ಕೊಡಕ್ಕಾಗಲ್ಲ, ಬಿಡೋಣ. ಅಣ್ಣ ಬೇಜಾರ್ ಮಾಡ್ಕೊಬೇಡ ಕಣ್ಣ. ನಾನು ಈಗ ಯಾಕೆ ಫೋನ್ ಮಾಡ್ದೆ ಅಂದ್ರೆ ಅದೊಂಥರ ಚೌಡಿ ಇದ್ದಂಗೆ ಬೆನ್ನತ್ ಕಡೆ ಬರ್ತದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಶೃಂಗೇರಿಯಿಂದ, ವರ್ನಾಡಿಂದ, ತಲಕಾಡಿಂದ ಋತ್ವಿಕರನ್ನೆಲ್ಲ ಕರ್ಸಿ ಒಂದು ಹೋಮ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಕಣ್ಣ. ಹೆಚ್ಚಿಗೆ ಏನಿಲ್ಲ, 1 2 ರಿಂದ 3 ಲಕ್ಷ ಖರ್ಚಾಯ್ತದೆ ಅಷ್ಟೇ ಕಣ್ಣ. ಗೊತ್ತು ಕಣ್ಣ ನೀವು ಕೊಡ್ತೀರಾ ಅಂತ. ಆದ್ರೆ ಖರ್ಚು ಎಷ್ಟಾಯ್ತದೆ ಅಂತ ಹೇಳೋದು ನನ್ನ ಧರ್ಮ ಹೌದು ಅಲ್ವಾ ಹೇಳೋಣ. ನಿನ್ಗೇನಾದ್ರು ಬುದ್ಧಿಗಿದ್ದೆ ಆಯ್ತೇಲ್ವಾ? ಮಾತಾಡ್ತಿದ್ರೆ ಲಟಪಟ ಹೊಡಿತಾನೆ ಇದ್ದಿಲ್ಲ. ಬುದ್ಧಕ್ಕೂ ಕತ್ತರಿನೇ ಆಗೋಯ್ತು ನಿನ್ ಬಾಳೆವು. 3 ಮೀಟರ್ ಬಟ್ಟೆ ತಗೊಂಡೋಗಿ ಸ್ವಂತದಿಂದ ಮೇಕ್ ಹೊಲ್ಕೊಂಡ್ ಬಂದಿದ್ಯಲ್ಲ, ನಿನ್ಗೇನು ಬುದ್ಧೈತಾ? ಏನ್ ನಡೆಯೋದು? ಅದೇ ಆ ರೋಡು ನೋಡ್ಕೊಂಡಿರಲ್ಲ. ಗಣೇಶಾಯ ನಮಃ.